ಹೆಸರು ಸಂದೇಶ್. ನಾನು 8ನೇ ತರಗತಿ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು BLR ಪ್ರೌಢಶಾಲೆ ಸಿರಿಗೆರೆ. ನಾನು ಈಗ ರೇಷನಲ್ ನಂಬರ್ಸ್ ಎನ್ನುವ ಸಂಖ್ಯೆಗಳ ಬಗ್ಗೆ ಒಂದು ಕಥೆ ಹೇಳಲು ಬಂದಿದ್ದೇನೆ. ಇಲ್ಲಿ ಇರುವ ಯಾರಿಗಾದರೂ ರೇಷನಲ್ ನಂಬರ್ಸ್ ಅಥವಾ ಯಾವ ಸಂಖ್ಯೆ ಎಂದರೇನು ಅಂತ ಗೊತ್ತಿದೆಯಾ? ಸಂಖ್ಯೆ ಎಂದರೆ ಏನು? ಸಂಖ್ಯೆ ಎಂದರೆ ನಾವು ಯಾವುದೇ ವಸ್ತು ಅಥವಾ ಏನಾದರೂ ಎಣಿಸುವಾಗ ಸಂಖ್ಯೆಗಳನ್ನು ಬಳಸುತ್ತೇವೆ. ಯಾವುದಾದರೂ ಒಂದು ಸಂಖ್ಯೆಯನ್ನು ನಾವು ಎಣಿಸುವುದೇ ಸಂಖ್ಯೆ ಎಂದು ಅವನು ಹೇಳಿದ. ಈಗ ಸಂಖ್ಯೆ ಹೇಗೆ ಬಂದವು, ಹೇಗೆ ಇಲ್ಲ ಅನ್ನುವುದು ಯಾರಿಗಾದರೂ ತಿಳಿದಿದೆಯಾ? ಯಾರಿಗೂ ಇಲ್ಲ. ಸಂಖ್ಯೆ ಎನ್ನುವುದು ಈಗ ಮಂಗನಿಂದ ಮಾನವ ಎಂದು ಹೇಳುತ್ತಾರೆ. ಆವಾಗ ನಮ್ಮ ಪೂರ್ವಜರು ಯಾವುದಾದರೂ ಒಂದು ಸಂಖ್ಯೆಯ ನಂಬರ್ಸ್ ಅಥವಾ ಏನಾದರೂ ಗೊತ್ತಿದ್ದಿಲ್ಲ. ಅವರಿಗೆ ತಿಳಿದಿದ್ದ ಪ್ರಕಾರ ಅವರು ಒಂದು ಈ ತರಹದ ಒಂದು ಚಿಹ್ನೆಗಳನ್ನು ಹಾಕಿ ಇದನ್ನೇ ಸಂಖ್ಯೆ ಎಂದು ಹೇಳುತ್ತಿದ್ದರು. ಇದು 1, 2, 3, 4 ಹೀಗೆ ಅವರು ಬರೆದು ನಮಗೆ ತಿಳಿಸುತ್ತಿದ್ದರು. ಆದರೆ ಈಗಿನ ಪ್ರಕಾರ ಇದಕ್ಕೆಲ್ಲ ಒಂದು ಚಿಹ್ನೆಗಳು ಬಂದಿದ್ದಾರೆ. ಅದುವೇ ನಂಬರ್ಸ್. ಅದನ್ನು ನಮ್ಮ ಟೆಕ್ನಾಲಜಿಯಿಂದ ಕಂಡುಹಿಡಿದಿದ್ದಾರೆ. 1, 2, 3, 4, 5, 6, 7, 8, 9. ಈಗ ನಾವು 1, 2, 3, 4, 5, 6, 7, 8, 9 ಈ ಸಂಖ್ಯೆಗಳನ್ನು ಎಣಿಸುತ್ತೇವೆ. ಆದರೆ 10 ಅನ್ನೋದು ಹೇಗೆ ಬಂತು? ಈಗ ಇಲ್ಲಿ 1 ಅಂತ ಇದೆ. ಈ 0ಯನ್ನು ಯಾರು ಕಂಡುಹಿಡಿದರು? ಯಾರಾದ್ರೂ ಹೇಳ್ತೀರಾ? ಆರ್ಯಭಟ ಕಂಡುಹಿಡಿದಿಲ್ಲ. ಬ್ರಹ್ಮಗುಪ್ತ ಎನ್ನುವರು ಇದು 0 ಎಂದು ಬರಬೇಕೆಂದು ಹೇಳಿದರು. ಆದರೆ ಆರ್ಯಭಟ ಒಬ್ಬರು ಆಸ್ಟ್ರೋನಾಮರ್. ಅವರು ಇವಾಗ ನಮ್ಮ ಗ್ರಹಗಳೆಲ್ಲ ಇದೇ ಆಕಾರದಲ್ಲಿದೆ, ಅದಕ್ಕೆ ನಾವು ಇದನ್ನೇ 0 ಎಂದು ಮಾಡೋಣ ಎಂದು 0 10 0 ಇದನ್ನು 0 ಅಂತ ಹೇಳಿದರು. ಇದಕ್ಕೆ ಇಂಗ್ಲಿಷ್ನಲ್ಲಿ 0 ಎಂದು ಕರೆಯುತ್ತಾರೆ. ಇವಾಗ ಈ ಸಂಖ್ಯೆಗಳಿಂದ ನಮಗೆ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರೇಷನಲ್ ನಂಬರ್ಸ್ ಇವೆಲ್ಲ ಬಂದವು. ನ್ಯಾಚುರಲ್ ನಂಬರ್ಸ್ ಅದು ಏನು ಅನ್ನೋ ಚಿಹ್ನೆಯಿಂದ ಹೇಳುತ್ತೀವಿ. ನ್ಯಾಚುರಲ್ ನಂಬರ್ಸ್ ಯಾರು ಹೇಳ್ತೀರಾ? 1, 2, 3, 4, 5. ಇವು ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು? ಎಣಿಕೆ ಸಂಖ್ಯೆ. ಯಾವುದೋ ಒಂದು ವಸ್ತುವನ್ನು ಎಣಿಸುವಾಗ 1, 2, 3, 4 ಹಿಂಗೆ ಸ್ಟಾರ್ಟ್ ಮಾಡ್ತೀವಲ್ಲ, ಅವನ್ನ ಎಣಿಕೆ ಸಂಖ್ಯೆ. ನ್ಯಾಚುರಲ್ ನಂಬರ್ಸ್ ಹೆಸರಲ್ಲೇ ಇದೆ, ಎಷ್ಟು ಸಿಂಪಲ್. ನ್ಯಾಚುರಲ್ ಅಂದ್ರೆ ನಾವು ನ್ಯಾಚುರಲ್ ಆಗಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ 1, 2, 3 ಅಂತ. ಅದುವೇ ನ್ಯಾಚುರಲ್ ನಂಬರ್ಸ್. ಹೋಲ್ ನಂಬರ್ಸ್ 0, 0, 1, 1, 2, 2, 3, 3,
1 2 3 4 ಅಂತ ಇದೆ. ಆದರೆ ಇಲ್ಲಿ ಒಬ್ರು ಆ್ಯಡ್ ಆಗಬೇಕು, ಹೊಸಬ್ರು 0. ಅದು ಯಾವಾಗ ಆ್ಯಡ್ ಆಯ್ತು ಅಂದರೆ ಬ್ರಹ್ಮಗುಪ್ತ ಈ ಒಂದು ಕಾನ್ಸೆಪ್ಟ್ನ ಕಂಡುಹಿಡಿದ್ರು. ಆದರೆ ಆರ್ಯಭಟ ಅದಕ್ಕೆ ಆಕಾರ ಕೊಟ್ಟರು. ಅದರಿಂದ ಇದು ಹೋಲ್ ನಂಬರ್ಸ್ಗೆ 0 ಎಂದು ಆ್ಯಡ್ ಆಯಿತು. ನೆಕ್ಸ್ಟ್ ಹೋಲ್ ನಂಬರ್ಸ್ ಆದಮೇಲೆ ಯಾರು ಹೇಳ್ತೀರಾ? ಇಂಟೀಜರ್ಸ್. ಯಾರ್ಯಾರು ಸೆಟ್ ಅಂದ್ರೆ ಗೊತ್ತಾ? ಜಲಾನ್ ಭಾಷೆಯಿಂದ ಬಂದಿದ್ದಕ್ಕೆ ಜಲಾನ್ ಭಾಷೆಯಿಂದ ಅದು ಬಂದಿದ್ದಕ್ಕೆ ಅದಕ್ಕೆ ಜೆಡ್ ಅಂತ ಹೇಳ್ತಿದ್ದೀವಿ. ಜೆಹಲಾನ್ ಅಂದ್ರೆ ಒಂದು ಜರ್ಮನ್ ಭಾಷೆ. ಆ ಜರ್ಮನ್ ಭಾಷೆಯಿಂದ ಜೆಹಲಾನ್ ಜೆಡ್ ಅನ್ನು ಕಂಡುಹಿಡಿದರು. ಜೆಹಲಾನ್ ಇಂಟೀಜರ್ಸ್ ಅಲ್ಲಿ ಯಾವ್ಯಾವ ಬರ್ತಾವ ನಂಬರ್ಸ್? ಪಾಸಿಟಿವ್ ನಂಬರ್ಸ್ ಮತ್ತು ನೆಗೆಟಿವ್ ನಂಬರ್ಸ್ ಇದರಲ್ಲಿ ಬರ್ತವೆ. ಯಾವ್ಯಾವ ಅಂದ್ರೆ ಪಾಸಿಟಿವ್ ನಂಬರ್. ಇಂಟೀಜರ್ಸ್ ಆದ್ಮೇಲೆ ಬರೋದು ಯಾವುದು? ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಅಲ್ಲಿ ಯಾವ್ಯಾವ ನಂಬರ್ಸ್ ಬರುತ್ತೆ? 1/2, 3/4, 1/2, 1/2, 3/4, 3/4, 2/3, 3, 3, 0. ಈ ಕಡೆ ಪಾಸಿಟಿವ್ 1, 2, 3, 5. ಈಗ ನಿಮಗೆಲ್ಲ ಗೊತ್ತಾಯ್ತು. ನಂಬರ್ಸ್ ಹೇಗೆ ಬಂದು, ನಂಬರ್ಸಲ್ಲಿ ಯಾವ ಟೈಪ್ ಇದೆ ಅಂತೆಲ್ಲ ಗೊತ್ತಾಯ್ತು. ಈಗ ನಾನು ಕ್ವಶನ್ಸ್ ಕೇಳ್ತೀನಿ. ರೇಷನಲ್ ನಂಬರ್ಸಲ್ಲಿ ಕೆಲವೊಂದು ಪ್ರಾಪರ್ಟಿಗಳು ಬರ್ತವೆ. ಅವು ಯಾವ್ಯಾವು ಹೇಳಿ? ಕ್ಲೋಸರ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಮತ್ತೆ ಕಮ್ಯುಟೇಟಿವ್ ಪ್ರಾಪರ್ಟಿ, ಮತ್ತೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇದರಲ್ಲಿ 4 ಪ್ರಾಪರ್ಟಿಗಳು ಬರುತ್ತೆ: ಕ್ಲೋಸರ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಕಮ್ಯುಟೇಟಿವ್ ಪ್ರಾಪರ್ಟಿ ಮತ್ತು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇದರ ಬಗ್ಗೆ ಹೇಳಿಕೊಡಲು ನನ್ನ ಫ್ರೆಂಡ್ ಯಶವಂತ್ ಬಂದು ಹೇಳ್ತಾರೆ. Hi friends, my name is Yashwant. I am studying in 8th standard B section. My school name is BLR High School. ಇವಾಗ ನಮ್ಮ ಫ್ರೆಂಡ್ ಸಂದೇಶು ರ್ಯಾಷನಲ್ ನಂಬರ್ಸು ನಾನು ಹೇಳ್ತೀನಿ ಅಂತ ಹೇಳ್ದ. ಒಂದು ನ್ಯಾಚುರಲ್ ನಂಬರ್ಸು, ಇಂಟೀಜರ್ಸು, ಹೋಲ್ ನಂಬರ್ಸ್ ಹೇಳ್ದ. ನಾನು ರ್ಯಾಷನಲ್ ನಂಬರ್ಸ್ ಹೇಳ್ಬೇಕು. ರ್ಯಾಷನಲ್ ನಂಬರ್ಸಲ್ಲಿ ಆಕ್ಟಿವಿಟಿ
ಆಕ್ಟಿವಿಟಿ ಐತೆ ಒಂದು. ಅದು ರ್ಯಾಷನಲ್ ನಂಬರ್ಸು, ಇಂಟೀಜರ್ಸು, ಹೋಲ್ ನಂಬರ್ಸು, ನ್ಯಾಚುರಲ್ ನಂಬರ್ಸು. ಅದರಲ್ಲಿ ರ್ಯಾಷನಲ್ ನಂಬರ್ಸಲ್ಲಿ ಯಾವ್ಯಾವ ಪ್ರಾಪರ್ಟಿ ಬರ್ತದೆ? Rational numbers denoted by Q. Rational numbers ಗೆ ಎಕ್ಸಾಂಪಲ್ ಯಾರು? -3/4, -2/4, -1/4, 0, 1, 2, 3 complex. And etc. ಇವಾಗ ನೆಕ್ಸ್ಟ್ ಇಂಟೀಜರ್ಸ್. ಡಿನೋಟೆಡ್ ಬೈ Z. ಇಂಟೀಜರ್ಸ್ ಗೆ ಯಾವ ಎಕ್ಸಾಂಪಲ್? ಎಕ್ಸಾಂಪಲ್ಸ್ minus 3, -2, -1, 0, 1, 2, 3, 4, etc. Next, whole numbers. Whole numbers example. 0, 1, 2, 3, 4, and etc. Next, natural numbers. Natural numbers example. Here, 1, 1, 2, 3, 3, 4, 5, etc. ಇವನ್ನೇ ಯಾಕೆ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ? ನ್ಯಾಚುರಲ್ ಆಗಿ ಬಂದಿರೋಕ್ಕೆ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರೆ. ಹೋಲ್ ನಂಬರ್ಸ್ಗೆ ನಾವು 1 ಇಂದ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ, 0 ಇಂದ ಯಾಕೆ ಸ್ಟಾರ್ಟ್ ಮಾಡಿದ್ವಿ? ಯಾಕಂದ್ರೆ ಅವಾಗ 0 ಅನ್ನೋದು ಇನ್ನೂ ಕ್ರಿಯೇಟ್ ಆಗಿದ್ದಿಲ್ಲ. 0 ಅನ್ನೋದು ಕ್ರಿಯೇಟ್ ಆದಮೇಲೆ ಮತ್ತೆ ಇನ್ನೊಂದು ಹೊಸದಾಗಿ ಕ್ರಿಯೇಟ್ ಮಾಡಿದ್ರು ಹೋಲ್ ನಂಬರ್ಸ್ ಅಂತ, ಅದಕ್ಕೆ 0 ಆ್ಯಡ್ ಆಗುತ್ತೆ ಅದರಲ್ಲಿ. ಅದೇ ಯಾರು ಕಂಡುಹಿಡಿದ್ರು 0? ಬ್ರಹ್ಮಗುಪ್ತ, ಆಕಾರ ಕೊಟ್ಟಿದ್ದು ಆರ್ಯಭಟ. ಅದೇ ಆರ್ಯಭಟ ಅಂತ ಹೇಳಿದ್ರಲ್ಲ, ಇವರೇ ಕಂಡುಹಿಡಿದಿದ್ದು.
Thank you.